ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ನೆಲಮಂಗಲದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಾಗೂ ಒಕ್ಕಲಿಗ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಕೆಂಪೇಗೌಡರ 517ನೇ ಜಯಂತಿಯನ್ನು ಆಚರಿಸಲಾಯಿತು. ನೆಲಮಂಗಲ ತಾಲೂಕು ಆಡಳಿತ ವತಿಯಿಂದ ಹಾಗೂ ಒಕ್ಕಲಿಗ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಡೋಳಿ ಕುಣಿತ ಮತ್ತು ಕೆಂಪೇಗೌಡರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದರ ಮೂಲಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರು ಒಕ್ಕಲಿಗ ಸಮಾಜ ಕೆಂಪೇಗೌಡರ ಹೆಸರಿನಲ್ಲಿ ಬೃಹತ್ ಭವ್ಯವಾದ ಸಮುದಾಯ ಭವನ ನಿರ್ಮಿಸಿ ಕೊಡುವುದಾಗಿ ಮತ್ತು ನೆಲಮಂಗಲದ ತಾಲೂಕಿನಲ್ಲಿ ಒಂದು ರಸ್ತೆಗೆ ಕೆಂಪೇಗೌಡರ ರಸ್ತೆಯನ್ನು ನಾಮಕರಣ ಮಾಡುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬಂದಿದ್ದಂತಹ ನೆಲಮಂಗಲ ತಾಲೂಕಿನ ಎಲ್ಲಾ ಸಮಸ್ತ ಒಕ್ಕಲಿಗ ಸಮಾಜದ ಬಾಂಧವರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ, ಶಾಸಕರಾದ ಮೇಲೆ ಎಲ್ಲಾ ಜಾತಿ ಜನಾಂಗ ಎಲ್ಲಾ ಸಮುದಾಯಗಳ ಶ್ರೇಷ್ಠ ನಾಯಕರ ಜಯಂತಿಗಳನ್ನು ಅದ್ದೂರಿಯಾಗಿ ನಡೆಸಿಕೊಂಡು ತಾಲೂಕು ಆಡಳಿತದ ಸಹಾಯದೊಂದಿಗೆ ಅದ್ಭುತವಾಗಿ ಪ್ರತಿ ಜಯಂತಿ ನೆರವೇರುತ್ತಿದೆ. ನೆಲಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ಒಕ್ಕಲಿಗರು ಮತಕ್ಷೇತ್ರವಾಗಿರುವುದರಿಂದ ಈ ಸಮಾಜದ ಋಣ ನನ್ನ ಮೇಲಿದೆ. ಅವರ ಭಾಗವಾಗಿ ಸಾಧ್ಯವಾದಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಒಕ್ಕಲಿಗ ಸಮಾಜದ ಪರವಾಗಿ ಬೇಡಿಕೆಗಳನ್ನು ಶಾಸಕರ ಮುಂದೆ ಮನವಿ ಮಾಡಿಕೊಂಡರು. ನೆಲಮಂಗಲ ತಾಲೂಕು ಮಾಗಡಿ ಮತ್ತು ಯಲಹಂಕದ ಮಧ್ಯೆ ಭಾಗದಲ್ಲಿ ಅವರು ನಡೆದಾಡುವ ಜಾಗವಾಗಿರುವುದರಿಂದ ಈ ಭಾಗದಲ್ಲಿ ಕೆಂಪೇಗೌಡರ ಬೃಹತ್ ಸಮುದಾಯ ಭವನ ಹಾಗೂ ಒಂದು ಜನಪ್ರಿಯ ರಸ್ತೆ ಮಾರ್ಗಕ್ಕೆ ಕೆಂಪೇಗೌಡರ ಹೆಸರು ಇಡುವ ಬಗ್ಗೆ ಖಂಡಿತ ತಕ್ಷಣ ತೀರ್ಮಾನ ಕೈಗೊಳ್ಳುತ್ತೇನೆ ಎಂದು ಸರ್ಕಾರದಿಂದ 5 ಕೋಟಿಗೂ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿಸಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ತಾಲೂಕು ಕಚೇರಿಯವರೆಗೂ ಗಣ್ಯರು ಆಗಮಿಸ್ತಾ ಇದ್ದಾರೆ. ಒಂದೂವರೆ ಎಕರೆ ಜಾಗವನ್ನ ನಿಗದಿ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಅದನ್ನು ಸಹ ಮಂಜೂರು ಮಾಡಿಸ್ತೀನಿ. ಇದನ್ನ ಕಳೆದ ಬಾರಿ ನಾನು ಅನೌನ್ಸ್ ಮಾಡಿರಲಿಲ್ಲ. ಈ ವರ್ಷನೇ ಇನ್ನೇನು ಕೆಲವೇ ತಿಂಗಳಲ್ಲಿ ಒಕ್ಕಲಿಗ ಸಮಾಜಕ್ಕೆ 1.5 ಎಕರೆ ಜಾಗವನ್ನ ನಾನು ಮಂಜೂರು ಮಾಡಿಸ್ಕೊಟ್ಟೇ ಕೊಡ್ತೀನಿ. ಇದು ಒಂದು. ಎರಡನೇದು, ರಾಜಣ್ಣ ಮತ್ತೆ ರಾಮಕೃಷ್ಣಣ್ಣ ಹೇಳಿರ್ತಕ್ಕಂಥ ನಮ್ಮ ವಿಜಯನು ಅವಾಗ ಹೇಳ್ತಾ ಇರ್ತಾನೆ, ಅದನ್ನು ಸಹ ಮಾಡಿಸ್ಕೊಡ್ತೀನಿ. 100% ಮಾಡಿಸ್ಕೊಡ್ತೀನಿ. ಒಕ್ಕಲಿಗ ಸಮಾಜದ ಋಣ ನನ್ನ ಮೇಲಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಬಂದು ನಮ್ಮ ಕ್ಷೇತ್ರದ ಜನತೆಗೆ ಒಂದು ವಿನಂತಿಯನ್ನ ಮಾಡಿದ್ರು. ಶ್ರೀನಿವಾಸ್ ಜೊತೆಗೆ ನೀವು ಶ್ರೀನಿವಾಸ್ಗೆ ಕೊಡ್ತಕ್ಕಂಥ ಮತಕ್ಕಿಂತ ನೀವು ಕೊಡ್ತಕ್ಕಂಥ ಮತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಮುಖ ನೋಡಿ ಸಮಾಜ ಇವತ್ತು 50%ಗಿಂತ ಹೆಚ್ಚಿಗೆ ನನಗೆ ಅವಕಾಶ ಮಾಡಿಕೊಟ್ರು, ಆಶೀರ್ವಾದವನ್ನ ಮಾಡಿದ್ರು. ಏನ್ ನೇರವಾಗಿ ಮಾತಾಡ್ತೀನಿ, ಒಕ್ಕಲಿಗ ಸಮಾಜ ಕಳೆದ ಹಿಂದೆಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನನ್ನ ಚುನಾವಣೆಯಲ್ಲಿ 50%ಕ್ಕಿಂತ ಹೆಚ್ಚು ಮತಗಳನ್ನ ಕೊಟ್ಟು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅದನ್ನ ಎದೆ ತಟ್ಟಿ ಬಹಳ ಸಂತೋಷದಿಂದ ಅಭಿಮಾನದಿಂದ ಹೇಳಲೇಬೇಕಾಗ್ತದೆ, ಹೇಳ್ತಾ ಇದ್ದೀನಿ. ನಿಮ್ಮ ಸಮಾಜದ ಮೇಲಿರ್ತಕ್ಕಂಥ ಗೌರವ, ನಿಮ್ಮ ಸಮಾಜದ ಮೇಲಿರ್ತಕ್ಕಂಥ ಋಣವನ್ನ ನಾನು ಯಾವತ್ತೂ ತೀರಿಸಲಿಕ್ಕೆ ಆಗೋದಿಲ್ಲ. ಅದನ್ನ ಹಂತ ಹಂತವಾಗಿ ಅಳಿಲು ಸೇವೆ ಮುಖಾಂತರ ನಾನು ತೀರಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಇವತ್ತು ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಸಮಾಜ ಏನು ನನಗೆ ಆಶೀರ್ವಾದವನ್ನ ಮಾಡಿತು, ಏನು ಮತವನ್ನು ಕೊಡ್ತು, ಅದಕ್ಕೆ ನಾನು ಯಾವತ್ತೂ ದ್ರೋಹ ಮಾಡಿಲ್ಲ. ಡಿ ಕೆ ನ್ಯೂಸ್ ರಿಪೋರ್ಟರ್ ರಂಗಪ್ಪ, ಎಂಪವರ್ ನ್ಯೂಸ್, ನೆಲಮಂಗಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.